ಈ ಯುವ ಸಮೂಹ ಉದ್ಯೋಗಾಕಾಂಕ್ಷಿಗಳು ಕೇಳ್ತಾ ಇರುವಂತ ಒಂದೇ ಪ್ರಶ್ನೆ ಏನಂತಂದ್ರೆ, ನಾವು ಉದ್ಯೋಗವನ್ನು ಕೇಳಬಾರ್ದಾ ಅಂತ ಹೇಳಿ. ನಾವು ಯಾವ ರಾಜಕಾರಣಿಯ ಮನೆಯ ಆಸ್ತಿಯನ್ನ ಕೇಳಿಲ್ಲ, ದುಡ್ಡು ಕೇಳಿಲ್ಲ, ಕೇಳ್ತಾ ಇರೋದು ಉದ್ಯೋಗ. ಓದಿದೀವಿ, ಒಂದು ಪರೀಕ್ಷೆ ಇಡಿ, ನಾವು ಅರ್ಹತೆ ಇದ್ರೆ ಪಾಸ್ ಆಗ್ತೀವಿ, ಸರ್ಕಾರಿ ನೌಕರಿಯನ್ನ ಗಿಟ್ಟಿಸ್ಕೋತೀವಿ. ಆದರೆ ಉದ್ಯೋಗ ಕೇಳಿದ್ರೆ ಆ ಪ್ರಶ್ನೆ ಕೇಳಬಾರದು ಅಂತ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸ ಆಗ್ತಿದೆಯಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಈಗ ಈ ಜೆನ್ಜಿ ಮಾಡ್ತಾ ಇದೆ. ಉದ್ಯೋಗದ ಹಕ್ಕನ್ನು ಜೆನ್ಜಿ ಕೇಳಂಗಿಲ್ವಾ? 5 ವರ್ಷದಿಂದ ನೇಮಕಾತಿ ಅನ್ನುವಂಥದ್ದು ಮರೀಚಿಕೆಯಾಗಿದೆ. 5 ವರ್ಷದಿಂದ ರಾಜ್ಯದಲ್ಲಿ ನೇಮಕಾತಿಯೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. PSI ಹಗರಣದ ಬಳಿಕ ಸರ್ಕಾರಿ ನೇಮಕಾತಿ ನಡೆದಿಲ್ಲ. ಪೊಲೀಸರನ್ನ ಬಿಟ್ಟು ಪ್ರತಿಭಟನೆ ಹತ್ತಿಕ್ಕಲಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಧ್ವನಿಯನ್ನ ಹತ್ತಿಕ್ಕುವ ಕೆಲಸ, ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೆ ಈ ರೀತಿ ಆಗ್ತಿದೆಯಾ ಅನ್ನುವಂಥ ನೇರವಾದ ಆರೋಪವನ್ನ ಈಗ ಸರ್ಕಾರದ ವಿರುದ್ಧ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಾರರ ಆರೋಪ ಇವೆಲ್ಲವೂ ಕೂಡ ಪೊಲೀಸರನ್ನ ಬಿಟ್ಟು ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ತಿದ್ದಾರೆ ಅನ್ನುವಂಥ ಆರೋಪ ಜೆನ್ಜಿಯಿಂದ. PSI ಹಗರಣ ಆದಮೇಲೆ ನೀವು ಇಲ್ಲಿವರೆಗೂ ಒಂದೇ ಒಂದು ರಿಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ, ಯಾಕೆ ಮಾಡ್ತಾ ಇಲ್ಲ ಅನ್ನುವಂತಹ 2ನೇ ಆರೋಪ ಜೆನ್ಜಿಯಿಂದ ಸರ್ಕಾರಕ್ಕೆ. ಧಾರವಾಡದಲ್ಲಿ ಪ್ರತಿಭಟನೆಗೆ ಜೆನ್ಜಿ ಅವರು ಮುಂದಾಗಿದ್ದು. ಪೊಲೀಸರ 19 ಪ್ರಶ್ನೆಗಳಿಗೂ ಕೂಡ ಹೋರಾಟಗಾರರು ಉತ್ತರವನ್ನ ಕೊಟ್ಟರು. ಆದರೂ ಕೂಡ ಪ್ರತಿಭಟನೆಗೆ ಅವಕಾಶವನ್ನ ನಿರಾಕರಣೆ ಮಾಡಿದ್ದು ಇದೇ ಪೊಲೀಸ್ ಇಲಾಖೆ. ಪ್ರತಿಭಟನೆಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಯುವ ಜನತೆ. ಇವತ್ತು ಧಾರವಾಡದಲ್ಲಿ ಮತ್ತೊಮ್ಮೆ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡ್ರು. ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ನಿನ್ನೆಯೇ ಇವರಿಗೆಲ್ಲ ನೋಟಿಸ್ ಕೊಡಲಾಗಿತ್ತು. ಈ ನೋಟಿಸ್ಗೂ ಕೂಡ ಜೆನ್ಜಿ ಹೇಳ್ತಾ ಇರೋದೇನಂತಂದ್ರೆ, ನೋಟಿಸ್ ಕೊಟ್ಟು ನಮ್ಮನ್ನ ಹೆದರಿಸ್ತಾ ಇದ್ದೀರಾ, ನಾವು ಉದ್ಯೋಗ ಕೊಡಿ ಅಂತ ಪ್ರಶ್ನೆನೂ ಮಾಡಬಾರ್ದಾ? ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳುವ, ಪ್ರತಿಭಟಿಸುವ ಹಕ್ಕಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಈ ಜೆನ್ಜಿ ಅವರು ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿ ಆಗಬಾರ್ದು ಅಂತ ಪೊಲೀಸರು ನೋಟಿಸ್ನ ಮೂಲಕ ಎಚ್ಚರಿಕೆ ಕೊಟ್ಟಿದ್ರು. ಅದು ಹೆಂಗೆ ಅಂತಂದ್ರೆ, ನೋಟಿಸಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, 1 ವರ್ಷ ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು ಅಂತ ನೋಟಿಸ್, 1 ವರ್ಷ ಪ್ರತಿಭಟನೆ ಮಾಡಬಾರ್ದಂತೆ, 1 ಲಕ್ಷ ರೂಪಾಯಿ ದಂಡ ವಿಧಿಸೋದಾಗಿಯೂ ಕೂಡ ಇವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇವರ ನೇರವಾದಂತಹ ಪ್ರಶ್ನೆ ಸರ್ಕಾರಕ್ಕೆ ಏನು ಅಂತಂದ್ರೆ, ಜೆನ್ಜಿ ಅವರದ್ದು, ಸಕಾಲದಲ್ಲಿ ನೀವು ಹುದ್ದೆಗಳ ಭರ್ತಿ ಮಾಡಿದ್ದಿದ್ರೆ, ಕಾಲ್ಫಾರ್ಮ್ ಮಾಡಿದಿದ್ರೆ ಇವತ್ತು ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋ ಅಗತ್ಯ ಇರಲಿಲ್ಲ, ಬದಲಾಗಿ ನಾವು ಸರ್ಕಾರಿ ಉದ್ಯೋಗಿಗಳಾಗ್ತಾ ಇದ್ವಿ. ನೀವು ಯಾವುದೇ ಕಾರಣಕ್ಕೂ ಉದ್ಯೋಗ ಭರ್ತಿ ಮಾಡ್ತಾ ಇಲ್ಲ, ಮಾಡಲಿಲ್ಲ, ಅದಕ್ಕೆ ನಾವಿವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿ ದೆಸೆಯಿಂದ, ಉದ್ಯೋಗಾಕಾಂಕ್ಷಿ ದೆಸೆಯಿಂದ ನಮಗೆ ಪ್ರತಿ ನಿಮಿಷ, ಪ್ರತಿ ದಿನ ಇಂಪಾರ್ಟೆಂಟ್ ಆಗುತ್ತೆ. ಏಜ್ ಬಾರ್ ಆಗ್ತಾ ಹೋಗುತ್ತೆ, ಒಂದೊಂದು ದಿನಾನೂ ಕೂಡ ನಿದ್ದೆ ಬರಲ್ಲ. ನೀವು ನೋಡೋಣ ಮಾಡೋಣ ಅಂದ್ರೆ ನಮಗಷ್ಟು ಸಮಯ ಇಲ್ಲ ಸಾರ್, ದಯವಿಟ್ಟು ಕಾಲ್ಫಾರ್ಮ್ ಮಾಡಿ ಅಂತ ಜೆನ್ಜಿ ಅವರು ಹೇಳ್ತಾ ಇರೋದು. ಇನ್ನು ನೆಕ್ಸ್ಟ್, ಈ ಯುವ ಸಮೂಹ ಉದ್ಯೋಗಾಕಾಂಕ್ಷಿಗಳು ಕೇಳ್ತಾ ಇರುವಂತ ಒಂದೇ ಪ್ರಶ್ನೆ ಏನಂತಂದ್ರೆ, ನಾವು ಉದ್ಯೋಗವನ್ನು ಕೇಳಬಾರ್ದಾ ಅಂತ ಹೇಳಿ. ನಾವು ಯಾವ ರಾಜಕಾರಣಿಯ ಮನೆಯ ಆಸ್ತಿಯನ್ನ ಕೇಳಿಲ್ಲ, ದುಡ್ಡು ಕೇಳಿಲ್ಲ, ಕೇಳ್ತಾ ಇರೋದು ಉದ್ಯೋಗ. ಓದಿದೀವಿ, ಒಂದು ಪರೀಕ್ಷೆ ಇಡಿ, ನಾವು ಅರ್ಹತೆ ಇದ್ರೆ ಪಾಸ್ ಆಗ್ತೀವಿ, ಸರ್ಕಾರಿ ನೌಕರಿಯನ್ನ ಗಿಟ್ಟಿಸ್ಕೋತೀವಿ. ಆದರೆ ಉದ್ಯೋಗ ಕೇಳಿದ್ರೆ ಆ ಪ್ರಶ್ನೆ ಕೇಳಬಾರದು ಅಂತ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸ ಆಗ್ತಿದೆಯಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಈಗ ಈ ಜೆನ್ಜಿ ಮಾಡ್ತಾ ಇದೆ. ಉದ್ಯೋಗದ ಹಕ್ಕನ್ನು ಜೆನ್ಜಿ ಕೇಳಂಗಿಲ್ವಾ? 5 ವರ್ಷದಿಂದ ನೇಮಕಾತಿ ಅನ್ನುವಂಥದ್ದು ಮರೀಚಿಕೆಯಾಗಿದೆ. 5 ವರ್ಷದಿಂದ ರಾಜ್ಯದಲ್ಲಿ ನೇಮಕಾತಿಯೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. PSI ಹಗರಣದ ಬಳಿಕ ಸರ್ಕಾರಿ ನೇಮಕಾತಿ ನಡೆದಿಲ್ಲ. ಪೊಲೀಸರನ್ನ ಬಿಟ್ಟು ಪ್ರತಿಭಟನೆ ಹತ್ತಿಕ್ಕಲಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಧ್ವನಿಯನ್ನ ಹತ್ತಿಕ್ಕುವ ಕೆಲಸ, ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೆ ಈ ರೀತಿ ಆಗ್ತಿದೆಯಾ ಅನ್ನುವಂಥ ನೇರವಾದ ಆರೋಪವನ್ನ ಈಗ ಸರ್ಕಾರದ ವಿರುದ್ಧ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಾರರ ಆರೋಪ ಇವೆಲ್ಲವೂ ಕೂಡ ಪೊಲೀಸರನ್ನ ಬಿಟ್ಟು ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ತಿದ್ದಾರೆ ಅನ್ನುವಂಥ ಆರೋಪ ಜೆನ್ಜಿಯಿಂದ. PSI ಹಗರಣ ಆದಮೇಲೆ ನೀವು ಇಲ್ಲಿವರೆಗೂ ಒಂದೇ ಒಂದು ರಿಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ, ಯಾಕೆ ಮಾಡ್ತಾ ಇಲ್ಲ ಅನ್ನುವಂತಹ 2ನೇ ಆರೋಪ ಜೆನ್ಜಿಯಿಂದ ಸರ್ಕಾರಕ್ಕೆ. ಧಾರವಾಡದಲ್ಲಿ ಪ್ರತಿಭಟನೆಗೆ ಜೆನ್ಜಿ ಅವರು ಮುಂದಾಗಿದ್ದು. ಪೊಲೀಸರ 19 ಪ್ರಶ್ನೆಗಳಿಗೂ ಕೂಡ ಹೋರಾಟಗಾರರು ಉತ್ತರವನ್ನ ಕೊಟ್ಟರು.
ಆದರೂ ಕೂಡ ಪ್ರತಿಭಟನೆಗೆ ಅವಕಾಶವನ್ನ ನಿರಾಕರಣೆ ಮಾಡಿದ್ದು ಇದೇ ಪೊಲೀಸ್ ಇಲಾಖೆ. ಪ್ರತಿಭಟನೆಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಯುವ ಜನತೆ. ಇವತ್ತು ಧಾರವಾಡದಲ್ಲಿ ಮತ್ತೊಮ್ಮೆ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡ್ರು. ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ನಿನ್ನೆಯೇ ಇವರಿಗೆಲ್ಲ ನೋಟಿಸ್ ಕೊಡಲಾಗಿತ್ತು. ಈ ನೋಟಿಸ್ಗೂ ಕೂಡ ಜೆನ್ಸಿ ಹೇಳ್ತಾ ಇರೋದೇನಂತಂದ್ರೆ, ನೋಟಿಸ್ ಕೊಟ್ಟು ನಮ್ಮನ್ನ ಹೆದರಿಸ್ತಾ ಇದ್ದೀರಾ, ನಾವು ಉದ್ಯೋಗ ಕೊಡಿ ಅಂತ ಪ್ರಶ್ನೆನೂ ಮಾಡಬಾರ್ದಾ, ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳುವ ಪ್ರತಿಭಟಿಸುವ ಹಕ್ಕಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಈ ಜೆನ್ಸಿ ಅವರು ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು ಅಂತ ಪೊಲೀಸರು ನೋಟಿಸ್ನ ಮೂಲಕ ಎಚ್ಚರಿಕೆ ಕೊಟ್ಟಿದ್ರು. ಅದು ಹೆಂಗೆ ಅಂತಂದ್ರೆ, ನೋಟಿಸಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, 1 ವರ್ಷ ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು ಅಂತ ನೋಟಿಸ್, 1 ವರ್ಷ ಪ್ರತಿಭಟನೆ ಮಾಡಬಾರ್ದಂತೆ, 1 ಲಕ್ಷ ರೂಪಾಯಿ ದಂಡ ವಿಧಿಸೋದಾಗಿಯೂ ಕೂಡ ಇವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇವರ ನೇರವಾದಂತಹ ಪ್ರಶ್ನೆ ಸರ್ಕಾರಕ್ಕೆ ಏನು ಅಂತಂದ್ರೆ, ಜೆನ್ಸಿ ಅವರದ್ದು, ಸಕಾಲದಲ್ಲಿ ನೀವು ಹುದ್ದೆಗಳ ಭರ್ತಿ ಮಾಡಿದ್ದಿದ್ರೆ, ಕಾಲ್ಫಾರ್ಮ್ ಮಾಡಿದಿದ್ರೆ ಇವತ್ತು ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋ ಅಗತ್ಯ ಇರಲಿಲ್ಲ, ಬದಲಾಗಿ ನಾವು ಸರ್ಕಾರಿ ಉದ್ಯೋಗಿಗಳಾಗ್ತಾ ಇದ್ವಿ. ನೀವು ಯಾವುದೇ ಕಾರಣಕ್ಕೂ ಉದ್ಯೋಗ ಭರ್ತಿ ಮಾಡ್ತಾ ಇಲ್ಲ, ಮಾಡಲಿಲ್ಲ, ಅದಕ್ಕೆ ನಾವಿವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿ ದೆಸೆಯಿಂದ, ಉದ್ಯೋಗಾಕಾಂಕ್ಷಿ ದೆಸೆಯಿಂದ ನಮಗೆ ಪ್ರತಿ ನಿಮಿಷ ಪ್ರತಿ ದಿನ ಇಂಪಾರ್ಟೆಂಟ್ ಆಗುತ್ತೆ. ಏಜ್ ಬಾರ್ ಆಗ್ತಾ ಹೋಗುತ್ತೆ, ಒಂದೊಂದು ದಿನಾನೂ ಕೂಡ ನಿದ್ದೆ ಬರಲ್ಲ. ನೀವು ನೋಡೋಣ ಮಾಡೋಣ ಅಂದ್ರೆ ನಮಗಷ್ಟು ಸಮಯ ಇಲ್ಲ ಸರ್, ದಯವಿಟ್ಟು ಕಾಲ್ಫಾರ್ಮ್ ಮಾಡಿ ಅಂತ ಜೆನ್ಸಿ ಅವರು ಹೇಳ್ತಾ ಇರೋದು. ಇನ್ನು ನೆಕ್ಸ್ಟ್, ಈ ಯುವ ಸಮೂಹ ಉದ್ಯೋಗಾಕಾಂಕ್ಷಿಗಳು ಕೇಳ್ತಾ ಇರುವಂತ ಒಂದೇ ಪ್ರಶ್ನೆ ಏನಂತಂದ್ರೆ, ನಾವು ಉದ್ಯೋಗವನ್ನು ಕೇಳಬಾರ್ದಾ ಅಂತ ಹೇಳಿ. ನಾವು ಯಾವ ರಾಜಕಾರಣಿಯ ಮನೆಯ ಆಸ್ತಿಯನ್ನ ಕೇಳಿಲ್ಲ, ದುಡ್ಡು ಕೇಳಿಲ್ಲ, ಕೇಳ್ತಾ ಇರೋದು ಉದ್ಯೋಗ. ಓದಿದೀವಿ, ಒಂದು ಪರೀಕ್ಷೆ ಇಡಿ, ನಾವು ಅರ್ಹತೆ ಇದ್ರೆ ಪಾಸ್ ಆಗ್ತೀವಿ, ಸರ್ಕಾರಿ ನೌಕರಿಯನ್ನ ಗಿಟ್ಟಿಸ್ಕೋತೀವಿ. ಆದರೆ ಉದ್ಯೋಗ ಕೇಳಿದ್ರೆ ಆ ಪ್ರಶ್ನೆ ಕೇಳಬಾರದು ಅಂತ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸ ಆಗ್ತಿದೆಯಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಈಗ ಈ ಜೆನ್ಸಿ ಮಾಡ್ತಾ ಇದೆ. ಉದ್ಯೋಗದ ಹಕ್ಕನ್ನು ಜೆನ್ಸಿ ಕೇಳಂಗಿಲ್ವಾ? 5 ವರ್ಷದಿಂದ ನೇಮಕಾತಿ ಅನ್ನುವಂಥದ್ದು ಮರೀಚಿಕೆಯಾಗಿದೆ. 5 ವರ್ಷದಿಂದ ರಾಜ್ಯದಲ್ಲಿ ನೇಮಕಾತಿಯೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. PSI ಹಗರಣದ ಬಳಿಕ ಸರ್ಕಾರಿ ನೇಮಕಾತಿ ನಡೆದಿಲ್ಲ. ಪೊಲೀಸರನ್ನ ಬಿಟ್ಟು ಪ್ರತಿಭಟನೆ ಹತ್ತಿಕ್ಕಲಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಧ್ವನಿಯನ್ನ ಹತ್ತಿಕ್ಕುವ ಕೆಲಸ, ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೆ ಈ ರೀತಿ ಆಗ್ತಿದೆಯಾ ಅನ್ನುವಂಥ ನೇರವಾದ ಆರೋಪವನ್ನ ಈಗ ಸರ್ಕಾರದ ವಿರುದ್ಧ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಾರರ ಆರೋಪ ಇವೆಲ್ಲವೂ ಕೂಡ ಪೊಲೀಸರನ್ನ ಬಿಟ್ಟು ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ತಿದ್ದಾರೆ ಅನ್ನುವಂಥ ಆರೋಪ ಜೆನ್ಸಿಯಿಂದ. PSI ಹಗರಣ ಆದಮೇಲೆ ನೀವು ಇಲ್ಲಿವರೆಗೂ ಒಂದೇ ಒಂದು ರಿಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ, ಯಾಕೆ ಮಾಡ್ತಾ ಇಲ್ಲ ಅನ್ನುವಂತಹ 2ನೇ ಆರೋಪ ಜೆನ್ಸಿಯಿಂದ ಸರ್ಕಾರಕ್ಕೆ. ಧಾರವಾಡದಲ್ಲಿ ಪ್ರತಿಭಟನೆಗೆ ಜೆನ್ಸಿ ಅವರು ಮುಂದಾಗಿದ್ದು. ಪೊಲೀಸರ 19 ಪ್ರಶ್ನೆಗಳಿಗೂ ಕೂಡ ಹೋರಾಟಗಾರರು ಉತ್ತರವನ್ನ ಕೊಟ್ಟರು. ಆದರೂ ಕೂಡ ಪ್ರತಿಭಟನೆಗೆ ಅವಕಾಶವನ್ನ ನಿರಾಕರಣೆ ಮಾಡಿದ್ದು ಇದೇ ಪೊಲೀಸ್ ಇಲಾಖೆ. ಪ್ರತಿಭಟನೆಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಯುವ ಜನತೆ. ಇವತ್ತು ಧಾರವಾಡದಲ್ಲಿ ಮತ್ತೊಮ್ಮೆ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡ್ರು. ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ನಿನ್ನೆಯೇ ಇವರಿಗೆಲ್ಲ ನೋಟಿಸ್ ಕೊಡಲಾಗಿತ್ತು. ಈ ನೋಟಿಸ್ಗೂ ಕೂಡ ಜೆನ್ಸಿ ಹೇಳ್ತಾ ಇರೋದೇನಂತಂದ್ರೆ, ನೋಟಿಸ್ ಕೊಟ್ಟು ನಮ್ಮನ್ನ ಹೆದರಿಸ್ತಾ ಇದ್ದೀರಾ, ನಾವು ಉದ್ಯೋಗ ಕೊಡಿ ಅಂತ ಪ್ರಶ್ನೆನೂ ಮಾಡಬಾರ್ದಾ, ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳುವ ಪ್ರತಿಭಟಿಸುವ ಹಕ್ಕಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಈ ಜೆನ್ಸಿ ಅವರು ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು ಅಂತ ಪೊಲೀಸರು ನೋಟಿಸ್ನ ಮೂಲಕ ಎಚ್ಚರಿಕೆ ಕೊಟ್ಟಿದ್ರು. ಅದು ಹೆಂಗೆ ಅಂತಂದ್ರೆ, ನೋಟಿಸಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, 1 ವರ್ಷ ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು ಅಂತ ನೋಟಿಸ್, 1 ವರ್ಷ ಪ್ರತಿಭಟನೆ ಮಾಡಬಾರ್ದಂತೆ, 1 ಲಕ್ಷ ರೂಪಾಯಿ ದಂಡ ವಿಧಿಸೋದಾಗಿಯೂ ಕೂಡ ಇವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇವರ ನೇರವಾದಂತಹ ಪ್ರಶ್ನೆ ಸರ್ಕಾರಕ್ಕೆ ಏನು ಅಂತಂದ್ರೆ, ಜೆನ್ಸಿ ಅವರದ್ದು, ಸಕಾಲದಲ್ಲಿ ನೀವು ಹುದ್ದೆಗಳ ಭರ್ತಿ ಮಾಡಿದ್ದಿದ್ರೆ, ಕಾಲ್ಫಾರ್ಮ್ ಮಾಡಿದಿದ್ರೆ ಇವತ್ತು ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋ ಅಗತ್ಯ ಇರಲಿಲ್ಲ, ಬದಲಾಗಿ ನಾವು ಸರ್ಕಾರಿ ಉದ್ಯೋಗಿಗಳಾಗ್ತಾ ಇದ್ವಿ. ನೀವು ಯಾವುದೇ ಕಾರಣಕ್ಕೂ ಉದ್ಯೋಗ ಭರ್ತಿ ಮಾಡ್ತಾ ಇಲ್ಲ, ಮಾಡಲಿಲ್ಲ, ಅದಕ್ಕೆ ನಾವಿವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿ ದೆಸೆಯಿಂದ, ಉದ್ಯೋಗಾಕಾಂಕ್ಷಿ ದೆಸೆಯಿಂದ ನಮಗೆ ಪ್ರತಿ ನಿಮಿಷ ಪ್ರತಿ ದಿನ ಇಂಪಾರ್ಟೆಂಟ್ ಆಗುತ್ತೆ.
ಏಜ್ ಬಾರ್ ಆಗ್ತಾ ಹೋಗುತ್ತೆ, ಒಂದೊಂದು ದಿನಾನೂ ಕೂಡ ನಿದ್ದೆ ಬರಲ್ಲ. ನೀವು ನೋಡೋಣ ಮಾಡೋಣ ಅಂದರೆ ನಮಗಷ್ಟು ಸಮಯ ಇಲ್ಲ ಸಾರ್, ದಯವಿಟ್ಟು ಕಾಲ್ ಫಾರ್ಮ್ ಮಾಡಿ ಅಂತ ಜಿನ್ಸಿ ಅವ್ರು ಹೇಳ್ತಾ ಇರೋದು. ಇನ್ನು ನೆಕ್ಸ್ಟ್